ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶರಣಬಸವ ವಿಶ್ವವಿದ್ಯಾಲಯದ ಸಹ ಕುಲಪತಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ಶ್ರೀಮತಿ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ನಗರದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಮಹಿಳೆಯರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕ್ಯಾನ್ಸರ್ ಪತ್ತೆ ಶಿಬಿರವನ್ನು ಉದ್ಘಾಟಿಸಿದರು. ಕಮ್ಯುನಿಟಿ ಕನೆಕ್ಟರ್ಸ್ ಕಲಬುರಗಿ, ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, HDR ಹೆಲ್ತ್ ಕೇರ್ ಫೌಂಡೇಶನ್ ಹಾಗೂ ಫಾರ್ಮಡ್ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 30 ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರಿಗಾಗಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಮಾತನಾಡಿ, ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುತ್ತದೆ. ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಸಮಾಜದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯ ಮಾಡುತ್ತಿವೆ ಎಂದು ಹೇಳಿದರು. ನಮ್ಮ ಹೆಲ್ತ್ ಇಷ್ಟು ಒಳ್ಳೇದಿದ್ರೆ ನಮ್ಮ ಎಲ್ಲ ಮಾಡೋಕ್ಕಾಗ್ತದೆ. ಇವತ್ತು ಎಲ್ಲರೂ ಹೇಳಿದ್ರು ಮತ್ತು ನಾವೆಲ್ಲ ಚೆಕಪ್ ಮಾಡ್ಕೊಂಡು ಮತ್ತೆ ಎಲ್ಲರಿಗೂ ನಾವು ಸೇವೆ ಮಾಡೋದು ಭಾಳ ಒಳ್ಳೆಯ ವಿಷಯ. ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಮನೆ ಕೆಲಸದಾಗ ಮಕ್ಕಳು ಗಂಡ ಸೇವಾದಾಗ ಎಲ್ಲ ಕಾರ್ಯಕ್ರಮ ನಮ್ಮನ್ನೇ ನಾವು ಮರ್ತು ಬಿಡ್ತೀವಿ. ಅದನ್ನು ನಾವು ಮತ್ತೆ ಮಿಡ್ಲ್ ಏಜ್ ಬಂದಾಗ ನಾವೆಲ್ಲ ಮುಚ್ಕೊಂಡು ಸ್ವಲ್ಪ ನಾಚಿಕೆ ಸ್ವಭಾವದಿಂದ ಎಲ್ಲ ಮುಚ್ಚಿರ್ತೀವಿ. ನಾವು ಸ್ವಲ್ಪ ಇದ್ದದಾಗ ನಾವು ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಕೊಂಡು ಅದನ್ನ ಮಾಡ್ಕೊಂಡ್ರೆ ಪೂರಾ ಆರೋಗ್ಯವಂತರಾಗ್ತದೆ. ನೀವು ಆರೋಗ್ಯ ಆದರೆ ನಿಮ್ಮ ಕುಟುಂಬ ಸಮಾಜಕ್ಕೆ ನೀವು ಆರೋಗ್ಯವಂತ ಮಹಿಳೆಯಾಗಿ ಇನ್ನೂ ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚು ಸಾಧ್ಯ. ಇವತ್ತು ನೀವು ಏನು ಡಿಸಿಷನ್ ತೊಗೊಂಡಿರಿ, ಭಾಳ ಒಳ್ಳೆ ಡಿಸಿಷನ್ ತೊಗೊಂಡಿರಿ. ನೀವು ಮಹಿಳೆಗೆ ಭಾಳ ಶಕ್ತಿ ತುಂಬಿದ್ರೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಭಾಗದ ಜನರ ಆರೋಗ್ಯ ರಕ್ಷಣೆಗೆ ಸಲ್ಲಿಸಿರುವ ಅಮೂಲ್ಯ ಸೇವೆ ನಿಜಕ್ಕೂ ಮೆಚ್ಚುಗೆ ಪಾತ್ರವಾಗಿದೆ. ಇವತ್ತು ಇಂದಿನ ದಿನಗಳ ಚಿಕಿತ್ಸೆ ಅಲ್ಲ, ರೋಗಿಗಳ ಬಗ್ಗೆ ಮುನ್ನೆಚ್ಚರಿಕೆ ಮತ್ತು ಆರೋಗ್ಯ ಜಾಗೃತಿ ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು, ಕ್ಯಾನ್ಸರ್ ತಪಾಸಣೆ ಕಾರ್ಯಕ್ರಮಗಳು, ಆರೋಗ್ಯ ಜಾಗೃತಿ ಅಭಿಯಾನಗಳು ಹಾಗೂ ಸಾರ್ವಜನಿಕರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಮೂಲಕ ಆಸ್ಪತ್ರೆಯ ಸಮಾಜ ಸೇವೆ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಅದಕ್ಕೆ ಗೌರವ ಪಾತ್ರರಾಗಿದ್ದಾರೆ ನಮ್ಮ ಕಲಾತಿ ಕುಟುಂಬದವರು. ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ. ಕಾರ್ಯಕ್ರಮದಲ್ಲಿ HDR ಹೆಲ್ತ್ ಕೇರ್ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ GV ದಿವಾಕರ್ ಅವರು ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರದ ಸಂಘದ ಅಧ್ಯಕ್ಷ ಹಾಗೂ KBN ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ OBG ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ರಾಜೇಶ್ವರಿ ಪಾಲಾದಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಹಿಳೆಯರು ಆರೋಗ್ಯ ತಪಾಸಣೆಯನ್ನ ಜೀವನ ಶೈಲಿಯ ಭಾಗವಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜಗತ್ತಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ತಗೊಂಡ್ರೆ 1/4 ಕಾಲ್ ಭಾಗದಷ್ಟು ಕ್ಯಾನ್ಸರ್ ಇಂಡಿಯಾದಲ್ಲೇ ಆಗಿದೆ. ಹಾಗೂ ಕ್ಯಾನ್ಸರ್ ಆಫ್ ದಿ ಸರ್ವಿಸ್ ಅಂದರೆ ಗರ್ಭಕಂಠ ನಾಳದ ಕ್ಯಾನ್ಸರ್. ಸೊ ಗರ್ಭಕಂಠ ನಾಳದ ಕ್ಯಾನ್ಸರ್ ಹಾಗೂ ಕ್ಯಾನ್ಸರ್ ಬ್ರೆಸ್ಟ್ ಅನ್ನೋದು ತುಂಬ ಈಸಿಯಾಗಿ ತಡೆಗಟ್ಟುವಂಥ ಡಿಸೀಸಸ್ಗಳು. ಪ್ರತಿ ವರ್ಷ ಸುಮಾರು 80,000 ಜನ ಇದಕ್ಕೆ ತುತ್ತಾಗ್ತಾರೆ. ಆಗಲಿ ಈ ಕ್ಯಾನ್ಸರ್ ಸರ್ವಿಸ್ ಅನ್ನೋದು, ರಕ್ತನಾಳದ ಕ್ಯಾನ್ಸರ್ ಅನ್ನೋದು ಒಂದೇ ದಿನದಲ್ಲಿ ಆಗೋದಿಲ್ಲ. ಇದು ಸುಮಾರು 5-10 ವರ್ಷ ಕಾಲ ಹಿಡಿಯುತ್ತೆ ಇದು ಬೆಳೆಯಲಿಕ್ಕೆ, ತೋರ್ಕೊಳ್ಳೋದು. ಹಾಗೂ ಇದನ್ನು ನಾವು ಟೆಸ್ಟ್ ಮಾಡಿದರೆ, ಸಿಂಪಲ್ ಟೆಸ್ಟ್, ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ, ಅಂದರೆ ಫಿಸಿಕಲ್ ಚೆಕಪ್ ನಾವು ಗೈನಕಾಲಜಿಸ್ಟ್ ಹತ್ರ ಹೋಗುವಾಗ, ಅಥವಾ ಈ ಕ್ಯಾನ್ಸರ್ ರಕ್ತನಾಳದ ಕ್ಯಾನ್ಸರ್ ಅನ್ನೋದು ಕೇವಲ ಒಂದೇ ಕಾರಣದಿಂದ ಆಗುತ್ತೆ. ಅದೇನಂದರೆ ವೈರಸ್, HPV ವೈರಸ್ ಅಂತ. ಈ ಒಂದು ವೈರಸ್ಸಿನ ಕಾರಣವಾಗಿ ಕ್ಯಾನ್ಸರ್ ಸರ್ವಿಸ್ ಆಗುತ್ತೆ. ಸೊ ನಾವು ಇದನ್ನ ಕಂಡು ಹಿಡಿಬೋದು, ಮುಂಜಾಗ್ರತೆ ಪಡಿಬೋದು, ಪ್ಯಾಪ್ಸ್ಮಿಯರ್ ಅನ್ನ ಟೆಸ್ಟ್ ಮಾಡ್ಬೋದು, ಅಥವಾ HPV ವೈರಸ್ ಡಿಟೆಕ್ಷನ್ ಅನ್ನ ಟೆಸ್ಟ್ ಇರುತ್ತೆ. ಇದನ್ನ ಕೂಡ ಮಾಡಿ ಈ ಹೆಣ್ಮಗಳಿಗೆ ಇದು ಆಗೋ ಸಾಧ್ಯತೆ ಇದನ್ನ ಇಲ್ಲ ಅಂತ ತಿಳ್ಕೊಳ್ಬೋದು. ಸೊ ಈ ಡಿಸೀಸ್ ಪ್ರೋಗ್ರೆಸ್ ಆಗಲಿಕ್ಕೆ 10 ವರ್ಷ ಕಾಲ ಹಿಡಿಯುತ್ತೆ. ಸೊ ನಾವು ಮುಂದೆನೆ 30ನೇ ವರ್ಷ ವಯಸ್ಸಿಂದ 3 ವರ್ಷಕ್ಕೆ ಒಂದ್ಸಲ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ತಪ್ಪದೇ ಮಾಡಿಸ್ಕೋಬೇಕು. ಈ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ, ಅಮೆರಿಕನಲ್ಲಿ, ಇಂಗ್ಲೆಂಡ್ನಲ್ಲಿ ಅವ್ರದ್ದೇ ಒಂದು ರಿಜಿಸ್ಟ್ರಿ ಇದೆ. ಗೌರ್ಮೆಂಟೇ ಅವರಿಗೆ ಫೋನ್ ಮಾಡಿ ಕರೆಯುತ್ತೆ, ನೀವು ಬರಬೇಕು, ನಿಮ್ಮ ಟೆಸ್ಟ್ ಈಗ ಮಾಡಲಿಕ್ಕೆ ಡ್ಯೂ ಡೇಟ್ ಇದೆ ಅಂತ. ಆಗಲಿ ಇಂಡಿಯಾದಲ್ಲಿ ಆ ಥರ ನಮಗೆ ಸೌಕರ್ಯಗಳಿಲ್ಲ. ಈ ಥರ ನಾವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಕಾರಣಗಳಿವೆ. ಒಂದು, ನಮಗೆ ತಿಳುವಳಿಕೆ ಇಲ್ಲ, ಅಥವಾ ನಮಗೆ ಲ್ಯಾಕ್ ಆಫ್ ಎಜುಕೇಷನ್ ಅಥವಾ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ಅಂದರೆ ನಮ್ಗೆ ಗೊತ್ತಿಲ್ಲ, ಅರಿವಳಿಕೆ ಇಲ್ಲ ಅದ್ರ ಬಗ್ಗೆ. ಎರಡನೇ ಕಾರಣ ಅಂಜಿಕೆ, ಹೆದರಿಕೆ ಅಥವಾ ನಾಚಿಕೆ. ಬೇಕಾಗಿಲ್ಲ, ಯಾಕಂದರೆ ನಾವು ಕಂಡಿಡಿದ್ರೆ ಇದನ್ನು ಚೆನ್ನಾಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ WHO ಒಂದು ಏನಿದೆ, ಗುರಿ ಇದೆ, ಏನಂದರೆ 90% ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್. ಆಸ್ಟ್ರೇಲಿಯಾ ಅಂತ ಕಂಟ್ರೀಸ್ನಲ್ಲಿ ಕ್ಯಾನ್ಸರ್ ಸರ್ವಿಸ್ ಅನ್ನೋದು ಕಂಪ್ಲೀಟ್ಲಿ ನಿರ್ಮೂಲ ಆಗಿದೆ. ಯಾಕೆ?
ಅಲ್ಲಿ ಮಕ್ಕಳಿಗೆ ಸುಮಾರು 9ನೇ ವರ್ಷ ವಯಸ್ಸಿಂದ HPV ಸಮುದಾಯ ಕನೆಕ್ಟರ್ಸ್ ತಂಡದ ಸದಸ್ಯೆ ಶ್ರೀಮತಿ ಗೌರಿ ಆರ್ ಮಕ್ಕ ಮಾತನಾಡಿ ಸಮುದಾಯ ಕನೆಕ್ಟರ್ಸ್ ನ ರಚನೆ ಹಾಗೂ ಉದ್ದೇಶಗಳನ್ನ ಪರಿಚಯಿಸಿದರು. ಈ ಶಿಬಿರದಲ್ಲಿ BMI, ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ ಪ್ರಮಾಣ, ಹಿಮೋಗ್ಲೋಬಿನ್, ಮೂಳೆ ಸಾಂದ್ರತೆ ಪರೀಕ್ಷೆಗಳ ಜೊತೆಗೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಉಚಿತ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮವನ್ನು ಪದ್ಮಜ ಶ್ರೀಪಾದ್ ಗಡ್ಡಿ ನಿರೂಪಿಸಿದರು. ಶ್ರೀಮತಿ ಮೀರಾ ಆರ್ ರಘೋಜಿ ಹಾಗೂ ಸಮುದಾಯ ಕನೆಕ್ಟರ್ಸ್ ತಂಡದ ಕಾರ್ಯಕ್ರಮದ ಸಮನ್ವಯ ವಹಿಸಿತು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನ ಪಡೆದುಕೊಂಡರು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR and ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.